ಇವನಿಗೆ ಈಗ 10 ಹಸಿವು ಹಿಂಗಿದ್ದು ಕೂಗುವುದಕ್ಕೆ ಮತ್ತೆ ಶಕ್ತಿ ಬಂತು. ಸರಿ ಮಾಡ್ತೇನೆ ನಾನು. ಇಷ್ಟು ಮಾಡಿದ್ರೆ ನನಗೆ ಇವನನ್ನ ಸರಿ ಮಾಡ್ಲಿಕ್ಕೆ ಬರುದಿಲ್ವಾ? ಎಂತೆಂಥವ್ರು ಆಗೋಗಿದ್ದಾರೆ ನಮ್ಮ ಕೈಯಲ್ಲಿ. ಇವು ಹೆಚ್ಚ ಇವನು ಸರಿ ಮಾಡ್ತೇನೆ. ಓ ನಮಗೆ ಈ ಕಲಿಸುವುದು ಇಲ್ಲಿ ಬಂದ್ರೂ ಬಿಡುವುದಿಲ್ಲ ಅಂತ ಆಯ್ತು. ನೋಡು ಇವನೀಗ ಅದನ್ನೇ ಪ್ರಾರಂಭ ಮಾಡಿದ್ದಾನೆ. ಅಲ್ಲ, ಪ್ರಾರಂಭ ಅಲ್ಲಿಂದಲೇ ಸರಿ ಉಂಟು. ಅದು ಇದು ಹೆಚ್ಚು. ಇದು ಅವನೇ ಪ್ರಾರಂಭಿಸದೆ ಈ ಹೋದ ಅಂದ್ರೆ ಅವನಾಗ ಬಿದ್ದ ಅಂತಲೇ ಅರ್ಥ. ಎಲ್ಲಿ ಸರಿಪಡಿಸೋಣ ಇವರನ್ನು. ಏನಾದ್ರೂ ಶಬ್ದೋಚ್ಚಾರ ಆಗ್ತದೆ ನೋಡೋಣ ಈಗ. ಒಂದು 3-4 ಅಕ್ಷರ ಬರುವುದು ಇವನಿಗೀಗ. ಶಬ್ದಜ್ಞಾನ ಇಲ್ಲ, ಇವ ಯಾರು ಅನ್ನೋ ಪರಿಜ್ಞಾನ ಇಲ್ಲ. ಅದಾಗಬೇಕು ಅಂದ್ರೆ ಒಂದೊಂದು ಓಮ್ಗೆ ಎಷ್ಟು ಕೆಲಸ ಆಗ್ತದೆ ಬಲ್ಲಿಯೇ ನೀನು. ಇಲ್ಲ, ಮುಂದೆ ಸ್ವಲ್ಪ ನಾವು ಸೇರಿಸೋಣ. ನಾನು ಯಾರು? ಹೌದಾ? ಯಾರು? ಪ್ರಪಂಚದ ದೊಡ್ಡ ಅವಘಡವೇ ಇದು. ಹುಟ್ಟಿದ ವ್ಯಕ್ತಿ ಏನನ್ನೂ ತಿಳಿದೇ ಹೋದ್ರು ನಾನು ಹೇಳೋದು ಮೊದಲು ಬರ್ತದೆ. ಇವನಿಗೆ ನಾನು ಅನ್ನೋದು ಮೊದಲು ಹುಟ್ಟಿಕೊಂಡಿದೆ. ಈಗ ಯಾವುದೇ ವ್ಯಕ್ತಿ ಆಗಲಿ ನಾವು ಒಂದು ಪ್ರಜ್ಞೆ ಇದ್ರೆ ಅವ ಉದ್ಧಾರ ಆಗ್ತಾನೆ. ನಾನು ಅನ್ನುವಂಥ ಪ್ರಜ್ಞೆ ಯಾರಿಗೆ ಹುಟ್ಟುಕೊಳ್ತದೆಯೋ ಅವನಿಗೆ ಬಹಳ ಕಾಲ ಇಲ್ಲ ಅಂತಲೇ ಅರ್ಥ. ನೋಡೋಣ, ಅದನ್ನು ಸರಿಪಡಿಸಬೇಕಾಗಿದೆ ನಾವೀಗ. ನಾನು ಯಾರು? ಇವನಿಗೆ ಈಗ ನಾನು ಪಾಠ ಮಾಡ್ತೇನೆ ನೋಡು. ನಾನು 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 ನಿನ್ನ ಅಪ್ಪ. ನಿನ್ನ ಅಪ್ಪ ಎಂತ ಹೇಳ್ತು? ನಾನು ನಿನ್ನ ಅಪ್ಪ ಅಂತ ಹೇಳ್ತಾ ಇದ್ದೆ. ಒಂದು ಪ್ರಮಾಣದಲ್ಲಿ ತಪ್ಪು ಹೌದು, ಇನ್ನೊಂದು ಪ್ರಮಾಣದಲ್ಲಿ ಸರಿಯೂ ಹೌದು. ಆತ್ಮಾವಳಿ ಪುತ್ರನಾಮಾಸಿ ಎಂದು ಎಂತದ್ದೇ ಕತೆ. ತಂದೆಯ ಆತ್ಮವೇ ಮಗನಾಗಿ ಹುಟ್ಟುವುದು ಅಂತ ಅರ್ಥ ಅಲ್ವಾ? ಮತ್ತೆ ಅವನು ಒಂದು ಪ್ರಮಾಣದಲ್ಲಿ ಅಪ್ಪನೇ ಅಲ್ವಾ ಹೇಳಿದ್ರೆ? ಅಷ್ಟಲ್ಲ ಬುದ್ಧಿ ಅವನಿಗಿಲ್ಲ, ಅದು ಬೇರೆ ಬಿಡು ಅಂತವನು ಹೇಳಿದ್ದಾನೆ. ಇವನಿಗೆ ಹೀಗೆ ಹೇಳಿದ್ರು ಪ್ರಯೋಜನ ಆಗಲಿಕ್ಕಿಲ್ಲ. ಸ್ವಲ್ಪ ನಾವು ಅವನ ಮಟ್ಟಕ್ಕೆ ಹಿಡಿದು ವ್ಯವಹರಿಸಬೇಕೀಗ. ನೀನು 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 ನನ್ನಪ್ಪ. ನೀನು ನನ್ನ ಅಪ್ಪ. ಸರಿ ಆಯ್ತಾ? ಆಯ್ತು, ಈ ಪ್ರಶ್ನೆ ಆದ್ರೆ ಮುಂದಂತದ್ದು. ನೀನು ನನ್ನ ಅಪ್ಪ. ಓ ಅವ ಇಲ್ಲಿ ಬೇರೆ ಯಾರಿಲ್ಲ. ಯಾರು? ಇವನಿಗೆ ಈಗ ತಾನೇ ಹುಟ್ಟಿದ್ದಾನೆ, ಅಕ್ಷರ ಜ್ಞಾನ ಅಷ್ಟೇ ಆಗಿದೆ. ವ್ಯಾಕರಣದ ಪಾಠ ಮುಂದೆ ಆಗ್ಬೇಕು. ಅವನಿಗೆ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಇದೆಲ್ಲ ಗೊತ್ತಿಲ್ಲ. ನಾವು ಕಲಿಸೋಣ. ಅವ ಅಲ್ಲ, ಅವಳು. ಅವಳು 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 ಸ್ತ್ರೀವಾಚಕ, ಸ್ತ್ರೀಲಿಂಗ, ಹೆಣ್ಣು. ಅವಳು ಸ್ತ್ರೀಲಿಂಗ. ಅವಳು ಸ್ತ್ರೀಲಿಂಗ ಅಲ್ಲ, ಸ್ತ್ರೀಲಿಂಗದಲ್ಲಿ ಅವಳಿಗೆ ಅವಳು ಅಂತ ಹೇಳ್ಬೇಕು. ಸ್ತ್ರೀಲಿಂಗದಲ್ಲಿ ಅವಳು ಆಗಿದ್ದರೆ ನಿನಗೆ ಲಿಂಗದ ಪರಿಪಾಠದ ಈಗ ಬೇಡ. ಅವ ಹೇಳಬಾರ್ದು, ಅವಳು ಅಂತ ಹೇಳಬೇಕು. ವಿಚಿತ್ರ ಸಾಕಿ ಹೊತ್ತಿಗೆ. ಅವಳು 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 ನಿನ್ನ
ತಾಯಿ. ಅವಳು ನಿನ್ನ ತಾಯಿ. ತಪ್ಪಾಯ್ತು. ಅವನು ಮತ್ತೆ ತಪ್ಪು ಮಾಡ್ಲಿಕ್ಕೆ ಹೋಗ್ತಿದ್ದ ಇವತ್ತು. ಅವಾಗ ಎಷ್ಟು ತಪ್ಪು ಮಾಡ್ತಾನೆ ಮಾಡಿ, ನಾವು ಆದಷ್ಟು ಅದನ್ನು ಸರಿಪಡಿಸ್ಲಿಕ್ಕೆ ನೋಡೋಣ. ಅವಳು ನನ್ನ ಹೆಂಡತಿ. ಅವಳು ನನ್ನ ಹೆಂಡತಿ. ಇಲ್ಲಿಗೆ ಪೂರ್ತಿ ದಾರಿ ಬಿಟ್ಟಮ್ಮ, ಇನ್ನು ದಾರಿ ತರೋದು ಕಷ್ಟ. ಸರಿ ಮಾಡುವ. ಅವಳು ನಿನ್ನ ಹೆಂಡತಿ. ಅವಳು ನಿನ್ನ ಹೆಂಡತಿ. ಅದಕ್ಕೆ ನನ್ನ ತಾಯಿ. ಆದ್ದರಿಂದ ನನ್ನ ತಾಯಿ. ಓಹೋ ಹೋ ಹೋ. ನಮ್ಮಲ್ಲಿ ಎಲ್ಲ ತರದ ವಿದ್ಯಾರ್ಥಿಗಳು ಬರ್ತಾರೆ. ಅವರಿಗೆ ಬೇಕಾದ ಹಾಗೆ ನಾವು ಹೇಗೆ ಬೇಕು ಹಾಗಾಗಿ ಸಿದ್ಧಪಡಿಸ್ಕೊಳ್ತಾ ಹೋಗ್ಬೇಕು. ಅಂದರೆ ಹಾ, ನೀನು ನನ್ನ ಅಪ್ಪ, ಹೌದು. ಅವಳು ನನ್ನ ತಾಯಿ. ನೀನು ಅಪ್ಪ, ಅಮ್ಮ, ಗುಮ್ಮ. ಗುಮ್ಮಲ್ಲ. ನೀನು ನೋಡಿದ್ರೆ ಸಾಮಾನ್ಯ ಮಕ್ಕಳಿಗೆಲ್ಲ ಗುಮ್ಮ ಅಂತ ಕಾಣುದು. ಹೌದು, ಮತ್ತೆ ನೀ ಗುಮ್ಮ ಅಲ್ಲ, ನಮ್ಮ ಮಗ ನೀನು. ನಾನು ನಿನ್ನ ಮಗ, ಹಾ, ನೀನು ನನ್ನ ಅಪ್ಪ. ನಮಸ್ಕಾರ. ಹಾ. ಅಮ್ಮ. ಇಷ್ಟೇ ಮಾಡುತ್ತಾರೆ. ಸ್ತ್ರೀಲಿಂಗ. ಆನಂದ. ಹಾ, ನಿನ್ನ ಪರಿಚಯ ಆಯ್ತು, ಹಾ, ಅಮ್ಮನ ಪರಿಚಯ ಆಯ್ತು. ಹಾ. ಓ! ಅಲ್ಲಿದ್ದಾನಲ್ಲ, ಹಾ, ಹೇಗಿದ್ದಾನೆ? ಅದು ಹಾ, ಉದ್ದ ಮೂಗು, ಉದ್ದ ಮೂಗು. ದೊಡ್ಡ ಕಿವಿ, ಹಾ, ಹಾ, ಹಾ. ಸಣ್ಣ ಕಣ್ಣು. ಹಾ. ಅವ ಯಾರು? ಅವನ ನಿನಗಿಂತಲೂ ಮೊದಲು ಹುಟ್ಟಿದವ. ನನಗಿಂತಲೂ ಮೊದಲು ಹುಟ್ಟಿದವ. ಗಣಪತಿ ಅಂತ ಅವನ ಹೆಸರು. ನಿನಗೆ ಅಣ್ಣ. ನನ್ನ ಅಣ್ಣ. ಹೌದು, ಗಣಪಣ್ಣ. ಅದಕ್ಕಾಗಿ ಅನ್ಕೊಂಡ ಅವನು. ಓಹೋ ಹೋ 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 ಹೋ. ಗಣಪಣ್ಣ. ನಮಸ್ಕಾರ. ಅಪ್ಪಯ್ಯ. ಹಾ, ಓ ಅಲ್ಲಪ್ಪ, ನನ್ನನ್ನೇ ದುರ್ಗುಟ್ಟು ನೋಡ್ತಾ ಇದ್ದ. ಹೇಗಿದ್ದಾನೆ? ದೊಡ್ಡ ಕಣ್ಣು, ಹಾ, ಬೆಚ್ಚಿದ ಕೂದಲು. ಹಾ, 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 ನೋಡುವುದಕ್ಕೆ ಇವನು ಹಾಗಲ್ಲ, ಹಾ. ಸ್ವಲ್ಪ ವಿಕಾರ. ಹಾ. ಹಾ. ಅವ ನಿನಗಿಂತಲೂ ಮೊದಲು ಹುಟ್ಟಿದವ. ಅವನು ಮೊದಲೇ ಹುಟ್ಟದು ವೀರಭದ್ರ. ವೀರಭದ್ರಣ್ಣ. ಹೌದು. ಹ್ಮ್. ಈ ಕಡೆ ಎಲ್ಲ ನೋಡ್ತಾ ಇದ್ದೇನೆ, ಹಾ, ಇನ್ನಷ್ಟು ಜನರಿದ್ದಾರೆ. ಹೌದು. ಹಾ? ಹ್ಮ್. ಯಾರು ಒಬ್ಬರಂತೆ ಮತ್ತೊಬ್ಬರು ಇಲ್ಲ. ಹಾ, ಹಾ. ಆಹಾ. ಇವ ಹ್ಮ್. ಇವ ಅದೋ ಯಾವುದೋ ಪಕ್ಷಿಯ ಮೇಲೆ ಕುಳಿತ ಹಾಗೆ ಕಾಣ್ತಾ ಉಂಟು. ಹಾ, ಹಾ? ಹಾ. ಒಂದಲ್ಲ, ತಲೆ ಎಷ್ಟು? ಎರಡಲ್ಲ, ಹಾ. ಹಲವಾರು ತಲೆ. ಹ್ಮ್. ಎಷ್ಟು ಲೆಕ್ಕ ಗೊತ್ತಿಲ್ಲ. ನನಗೆ ಸಂಖ್ಯಾಚಾರ ಆಗ್ಬೇಕು ಇನ್ನು ಮುಂದೆ. ಹೌದು, ಹೌದು. ಅವ ಷಡಾರನ. ಆಯ್ತಾರೆ ಷಣ್ಮುಖ ದೇವರು. ಓಹೋ, ನವೀನ ಪಕ್ಷಿಯನ್ನು ಕೂತದ್ದು ಅವನಿಗೆ ಮತ್ತೊಂದು ಹೆಸರು ಷಣ್ಮುಖ ದೇವರು. ಷಣ್ಮುಖದೇವರು. ಹೌದು. ಓಹೋ ಹೋ, ಷಣ್ಮುಖನ. ಹಾ. ಹ್ಮ್. ಹಲವಾರು ಜನರಿದ್ದಾರೆ. ಒಬ್ಬರಿದ್ದಾಗ ಒಬ್ಬರಿಲ್ಲ. ಒಬ್ಬರಿಲ್ಲ. ನಾನು ಹರ, ಹಾ. ಇಲ್ಲಿದ್ದವರೆಲ್ಲ ನನ್ನ ಗಣ, ಎಲ್ಲ ಹರಿಗಣ. ಹರಗಣ. ಹೌದು, ಹೆಚ್ಚು ಕಮ್ಮಿ ಆದ್ರೆ ಹಗರಣ. ಹೌದು. ಈಗೆಲ್ಲ ಸರಿ ಇದ್ದವ್ರೆ, ಸರಿದೆ. ಅದಕ್ಕಾಗಿ ಹರಿದು ಗಣ ಇದ್ದವ್ರೆ. ಹೌದು. ಓಹೋ ಹಾ. ಓಹೋ. ಅಪ್ಪ, ಹಾ. ಹಾಗಿದ್ದರೆ ಹ್ಮ್. ಅದು ಹ್ಮ್. ಮೇಲಿರುವುದೇನು? ಆಕಾಶ, ಕೆಳಗಿರುವುದು ಪಾತಾಳ, ಹರಿಯುವುದು, ನೀರು, ಉರಿಯುವುದು, ಬೆಂಕಿ. ಓಹೋ ಹೋ ಹೋ. ಇವೆಲ್ಲ ಸೇರಿ ಪ್ರಪಂಚ. ಪ್ರಪಂಚ. ಹೌದು. ಓಹೋ ಹೋ ಹ್ಮ್. ಹೋ. ಹಾಗಿದ್ರೆ ಹಾ. ಈ ಸೃಷ್ಟಿ ಹ್ಮ್. ಇದು ನನ್ನ ಎದುರಿಗಿದೆ. ಹೌದು. ಮೇಲೆ ಪರ್ವತದಲ್ಲಿ ನೀನು ಕುಳಿತಿದ್ದೀಯ. ಹಾ. ಈ ಸೃಷ್ಟಿಯೆಲ್ಲ ನೀನೇ ಮಾಡಿದ್ದ? ನೀ ಸೃಷ್ಟಿಕರ್ತನ? ಅಲ್ವೇ ಅಲ್ಲ, ಸೃಷ್ಟಿಕರ್ತ ಬ್ರಹ್ಮದೇವ ಅಂತ ಒಬ್ಬ ಇದ್ದಾನೆ. ಇದ್ದಾನ? ಹೌದು. ಓಹೋ ಹೋ. ಹಾ. ಹಾಗಿದ್ದರೆ ಹ್ಮ್. ಈ ದೇಹ ಸೃಷ್ಟಿ ಕಾರಣೀಕರ್ತ ಮಾತ್ರ ನೀನು? ನಾನೇ. ಹಾ. ಹಾ. ಅಪ್ಪ, ಹಾ. ಇಲ್ಲಿದ್ದವರಿಗೆಲ್ಲ ಒಂದೊಂದು ಹೆಸರು ಉಂಟು. ಹಾ. ನಿನಗೂ ಒಂದು ಹೆಸರು, ಹೌದು. ಅಮ್ಮನಿಗೂ ಹೆಸರು ಉಂಟು. ಹೌದು. ಹಾಗಿದ್ರೆ ಹ್ಮ್. ನನ್ನ ಪರಿಚಯಕ್ಕೆ ಹ್ಮ್. ನನಗೊಂದು ಹೆಸರು ಬೇಕಲ್ಲಪ್ಪ. ಹೌದು. ಈ ಎಲ್ಲರೂ ಹೊಡೆದಾಟ ಮಾಡುವುದೇ ಹೆಸರಿಗೆ. ಹೆಸರು ಬೇಕು. ಹೌದು. ಹೆಸರು ಮಾಡ್ಲಿಕ್ಕೆ ನಾನೇನು ಮಾಡಬೇಕು? ಹೊಡೆದಾಟಕ್ಕೆ ಹೆಸರು ಬೇಡ, ಹಾ. ಪರಿಚಯಕ್ಕೆ ಒಂದು ಹೆಸರು ಬೇಕು. ಹೆಸರು ಮಾಡಿ ಹೊಡೆದಾಟ ಮಾಡಬೇಕು, ಅದೆಲ್ಲ ಆಗ್ಬೇಕು. ಹಾ.
ಈಗ ಹೆಸರು ಅಂದ್ರೆ ಅಮ್ಮ ಹ್ಮ್ ಯಾಕೆ ಚಿಂತೆ ಮಾಡ್ತಾ ಇದ್ದೀಯಾ? ನೋಡು, ಆ ಹೆರಲಿಲ್ಲ, ಹೊರಲಿಲ್ಲ, ಪ್ರಸವ ವೇದನೆ ಇಲ್ಲ. ಇಂಥ ಗಟ್ಟಿ ಮುಟ್ಟಾದ ಪುತ್ರನನ್ನ ಪಡೆದಿದ್ದಯ್ಯ. ತಡ ಯಾಕೆ ಮಾಡ್ತೀಯ? ಒಂದು ಒಳ್ಳೆ ಹೆಸರು. ಸ್ವಲ್ಪ ನೀವು ಸಮಾಧಾನ ಮಾಡಿಕೊಂಡು ನಾವು ವಿಚಾರ ವಿಮರ್ಶೆ ಮಾಡಿ ಇವನಿಗೆ ಏನು ಹೆಸರಿಡಬಹುದು ಅಂತ ಯೋಚನೆ ಮಾಡೋಣ. ಒಳ್ಳೆ ಗುಂಡು ಹಾಗೆ ಅಮ್ಮ ನೆಟ್ಟಾಯ್ತು. ಹೇಳಿದವಳು ಒಳ್ಳೆ ಗುಂಡು ಗುಂಡಾಗಿದ್ದೀಯ, ನಿನಗೆ ಗುಂಡಣ್ಣ ಅಂತ ಹೆಸರಿಟ್ರೆ ಹಾಗೆ ಅಂತ. ಗುಂಡಣ್ಣ ಹಾ ನಿಮಗಾದೀಗ ಸರಿ ಆಗಿದೆ ಅವನಿಗೆ ಸತ್ತದು. ಬೇಡ, ಯಾಕಂದ್ರೆ ನಮಗೆಂತೂ ಮಗ ಆತ. ಓ ಮತ್ತೆ ಭಸ್ಮ ಸುರನೆಂಬ ಹೆಸರಿಟ್ಟು ಇದೇ ಸರಿತನಿಗೆ ಮತ್ತೆ ಭಸ್ಮ ಸುರನೆಂಬ ಹೆಸರಿಟ್ಟು ಯಾವತ್ತೆಲ್ಲ ವಿಷಯವು ಸೋಜಿಸುತ್ತ ಅರಸಿ ತಂದಿದ್ದನಗೆ ಭಸ್ಮ ಅರಸಿ ತಂದಿದ್ದನಗೆ ಭಸ್ಮ ದಾಸನಾಗಿರು ನೀನು ಮಿಕ್ಕವರ ತೆರೆದೊಡೆಂದ ಪಾರ್ವತಿ, ಪರಮೇಶ್ವರ ತಂದಿರುವಂತಹ ಬಸವನಲ್ಲಿ ಕಲ್ಮಶ ಉಂಟು ಅಂತ ನಾನು ಹೇಳಿದೆ. ಹೌದು. ಬೇಯಿಸಾಡಬೇಡಿ ಅಂತ ನೀನು ಹೇಳಿದೆ. ಏನಾದರೂ ಒಂದು ಅನಾಹುತ ಕಲ್ಪಿತ ಆಗಬಹುದು ಹೌದು. ಮುಂಚಿತವಾಗಿ ನೀನು ಹೇಳಿದ್ದೆ. ಇವ ಈಗ ಹುಟ್ಟಿದ್ದಾನೆ, ಹೌದು. ಒಗದಿರುವುದು ಭಸ್ಮ. ಹೌದು. ನೋಡಿದರೆ ಅಸುರ ಪ್ರವೃತ್ತಿ ಇವನಲ್ಲಿ ಕಾಣ್ತದೆ. ಹ್ಮ್ ಒಂದು